ಎಸ್ ನೋಡಿ, ತಾಯ್ನಾಡಿಗೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕನ್ನಡಿಗರು. ದುಬೈ ಪ್ರವಾಸಕ್ಕೆ ಅಂತ ತೆರಳಿದ್ದವರು ಎಲ್ಲರೂ ಕೂಡ ಲಾಕ್ ಆಗಿದ್ರು. ಲಾಕ್ ಆಗಿದ್ದಂತಹ 35 ಜನರು ಕೂಡ ಈಗ ವಾಪಸ್ ಆಗಿದ್ದಾರೆ. ಬಳ್ಳಾರಿಗೆ ವಾಪಸ್ ಬಂದಂತಹ 35 ಜನರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಸಿಹಿ ತಿನಿಸುಗಳನ್ನ ತಿನ್ನಿಸುವಂತಹ ಮುಖಾಂತರ, ಬಾಯಿಯನ್ನ ಸಿಹಿ ಮಾಡುವ ಮುಖಾಂತರ ಅವರಿಗೆ ಆರತಿಯನ್ನ ಬೆಳಗಿ ಸ್ವಾಗತಿಸಿದ್ದಾರೆ ಅವರವರ ಕುಟುಂಬದವರು. ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ. ಈ ಭಯಾನಕ ಯುದ್ಧಕ್ಕೆ ಇಸ್ರೇಲ್ಗೆ ಬೆಂಬಲವಾಗಿ ನಿಂತಿದ್ದು ದೊಡ್ಡಣ್ಣ, ವಿಶ್ವದ ಅತಿ ದೊಡ್ಡಣ್ಣ ಅಂತ ಅನ್ಸ್ಕೊಂಡಂತಹ ಅಮೆರಿಕ. ಈಗ ಈ ಅಮೆರಿಕ ಸಪೋರ್ಟ್ ಮಾಡ್ತಾ ಇದ್ದಂತೆ ಯುದ್ಧಗಳು ಜೋರಾಗಿ ನಡೀತಾ ಇತ್ತು. ಯುದ್ಧ ನಡೀತಾ ಇದ್ದಂತೆ ಯಾರ್ಯಾರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು, ಜೊತೆಗೆ ದುಬೈ ಪ್ರವಾಸಕ್ಕೆ ಅಂತ ಇಲ್ಲಿ ನಮ್ಮ ಕನ್ನಡಿಗರು ಕೂಡ ತೆರಳಿದ್ರು. ಈಗ ಆ 35 ಜನ ದುಬೈನಲ್ಲಿ ಲಾಕ್ ಆಗ್ಬಿಟ್ಟಿದ್ರು. ಸೊ ಈಗ ಆ 35 ಜನರು ಕೂಡ ಬಳ್ಳಾರಿಗೆ ಸೇಫ್ ಆಗಿ ವಾಪಸ್ ಬಂದಿದ್ದಾರೆ. ಮತ್ತೆ ಮರಳಿ ಬೆಂಗಳೂರಿಗೆ, ಅಂದರೆ ಮತ್ತೆ ಮರಳಿ ನಮ್ಮ ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ಬಳ್ಳಾರಿಗೆ ವಾಪಸ್ ಆಗಿ ಬಂದಿದ್ದಾರೆ 35 ಜನರಿಗೆ ಆತ್ಮೀಯವಾಗಿ ಅವರವರ ಕುಟುಂಬಸ್ಥರು ಒಂದು ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ. ಮೂವತ್ತೆರಡು ಜನ ಬಳ್ಳಾರಿಯಿಂದ ಹೋಗಿದ್ದು, ಪ್ರಯಾಣಕ್ಕಾಗಿ ಹೋಗಿದ್ದರು ದುಬೈಗೆ. ಸೊ ವಿಶೇಷವಾಗಿ ಭಾಳ ಜನ ಸೀನಿಯರ್ಸ್ ಇದ್ದರು. ಸೊ ಅಲ್ಲಿ ಹೋಗುವಾಗ ಹಿಂಗೆ ಗಲ್ಫ್ ಸ್ವಲ್ಪ ಅಲ್ಲಿ ಸಂಘರ್ಷ ಆಗಿದ್ದರಿಂದ ಮತ್ತು ಸ್ವಲ್ಪ ಅವರು ಸಂಕಷ್ಟದಲ್ಲಿ ಸಿಕ್ಕೊಂಡಿದ್ದರು ಅವರು. ಸೊ ಹಾಗಾಗಿ ನಿರಂತರವಾಗಿ ನಾವು ನಮ್ಮ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಜೊತೆಗೆ ಅಲ್ಲಿ ಪ್ರೋಟೋಕಾಲ್ ಸೆಕ್ಷನ್ಗೆ ಮತ್ತು ಡೆಲ್ಲಿ ರೆಸಿಡೆಂಟ್ ಕಮಿಷನ್ಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ಇವರೆಲ್ಲ ಮಾಹಿತಿ ಕೂಡ ನಾವು ಸ್ಪ್ರೆಡ್ಶೀಟ್ ಏನು ಕೊಟ್ಟಿದ್ದರು ಅದರ ಪ್ರಕಾರ ನಾವು ಮಾಹಿತಿನ ಕೊಟ್ಟಿದ್ವಿ. ಸೊ ಅವರು ಕೂಡ ಇನ್ ಟರ್ಮ್ಸ್ ಆಫ್ ಇಂಡಿಯನ್ ಎಂಬಸಿ ಮತ್ತು ಅಲ್ಲಿ ಕಾನ್ಸುಲೇಟ್ ಜನರಲ್ UAE ಜೊತೆಗೆ ಕಾಂಟ್ಯಾಕ್ಟ್ ಇಟ್ಬಿಟ್ಟು ವಿಶೇಷವಾಗಿ ಜನಪ್ರತಿನಿಧಿಗಳು, ಮಾನ್ಯ ಜನಪ್ರತಿನಿಧಿಗಳು ನಾಗೇಂದ್ರ ಸಾಹೇಬರು ವಿಶೇಷ ಕಾಳಜಿಯನ್ನು ವಹಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೂಡ ವಿಡಿಯೋ ಕಾಲಲ್ಲಿ ಕೂಡ ಅವರಿಗೆ ಧೈರ್ಯ ತುಂಬ್ತಾ ಇದ್ದರು. ಸೊ ಜಿಲ್ಲಾಡಳಿತದಿಂದ ನಾವು ಅದೇ ಅಂದರೆ ಸೇಫಾಗಿ ಬರಲಿ ಅಂತ ನಮ್ಮ ಆಶೆ ಇತ್ತು, ಪ್ರಯತ್ನಗಳು ಕೂಡ ಇತ್ತು. ಹಾಗಾಗಿ ಎಲ್ಲರೂ ಕೂಡ ಸೇಫಾಗಿ ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ತಾಯ್ನಾಡಿಗೆ ಸೇಫ್ ಆಗಿ ಬಂದಿದ್ದಂತಹ 35 ಜನ ವಾಪಸ್ ಆಗಿರುವಂತಹ ಎಲ್ಲರೂ ಕೂಡ ಸೇಫ್ ಆಗಿ ಬಂದಿರೋದ್ರಿಂದ ಈಗ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಕೊಟ್ಟಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬರೋಣ. ದುಬೈ ಪ್ರವಾಸಕ್ಕಾಗಿ ಹೋದಂಥ ಬಳ್ಳಾರಿಯ ಸುಮಾರು 32 ಜನರು ಅಲ್ಲಿ ಏನು ಮಧ್ಯಪ್ರಾಚ್ಯದಲ್ಲಿ ಒಂದು ಯುದ್ಧ ಸಂಘರ್ಷ ಆಯಿತು. ಆ ಒಂದು ಸಂದರ್ಭದಲ್ಲಿ ಸುಮಾರು 11 ದಿನಗಳ ಕಾಲ ಅಲ್ಲಿ ಸಿಕ್ಕಿಬಿದ್ದಿದ್ರು. ಇವತ್ತು ಅವರು ಏನು ಇಲ್ಲಿನ ಬಳ್ಳಾರಿಯ ಗ್ರಾಮಾಂತರ ಶಾಸಕ ನಾಗೇಂದ್ರ ಸೇರಿದಂತೆ ಅಲ್ಲಿನ ಏನು ದುಬೈ ಕನ್ನಡಿಗರ ಸಂಘದ ಅವರ ಸಹಕಾರದೊಂದಿಗೆ ಇವತ್ತು ಬಳ್ಳಾರಿಗೆ ಬಂದು ಸೇರಿಕೊಂಡಿದ್ದಾರೆ. ಇವತ್ತು ಅವರ ಸಂಭ್ರಮ ಹೇಳುತ್ತಿರೋದು. ಇವತ್ತು ಮನೆಯವರೆಲ್ಲ ಪಟಾಕಿ ಸಿಡಿಸಿ, ಹೂಹಾರ ಹಾಕಿ, ಸಿಹಿ ಹಂಚಿ ಅವರಿಗೆ ಆರತಿ ಎತ್ತಿ ಒಳಗೆ ಕರ್ಕೊಂಡಿದ್ದಾರೆ. ಈಗ ಅವರು ನಮ್ಮೊಟ್ಟಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ನಮ್ಮ ಜೊತೆಗೆ ಎಳಪಿ ಪಂಪನಗೌಡರು ಇದ್ದಾರೆ. ಗೌಡ್ರೆ, ನೀವು ಒಂದು ಪ್ರವಾಸ 5 ದಿನದ ಪ್ರವಾಸಕ್ಕೆ ಹೋಗಿದ್ರಿ. ಹೋದಂಥ ಸಂದರ್ಭದಲ್ಲಿ ಈ ಒಂದು ಯುದ್ಧದ ಭೀತಿ ಆರಂಭ ಆಯಿತು. ಹೇಗೆ ಕಳೆದ್ರಿ ಒಂದು 5 ದಿವಸ ಅಲ್ಲಿ? ಮೊದಲು 5 ದಿವಸ ಚೆನ್ನಾಗಿ ಕಳೆದ್ವಿ. 5 ದಿವಸ ಆದಮೇಲೆ ಯಾವಾಗ ಯುದ್ಧ ಸ್ಟಾರ್ಟ್ ಆದಮೇಲೆ ಅವಾಗ ಆತಂಕ ಆಯ್ತಲ್ಲ. ಯಾಕಂದ್ರೆ ನೀವು ರೂಮ್ ಬಿಟ್ಟು ಹೊರಗೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ ನೀವು, ಮತ್ತು ನೀವು ಕಡೆಗೆ ಹೋದ್ರೆ ಮತ್ತೆ ಅಂತೇಳಿ ಎಲ್ಲ ಫೋನ್ಗಳು ಬಂದವು. ಇವರು ಸಿದ್ದರಾಮಯ್ಯವರು ಅವರು ಕೂಡ ಇದು ನಾಗೇಂದ್ರವರು ಅವರ ಇದು ಮಾಡಿಸಿ ವಿಡಿಯೋ ಕಾಲ್ ಮಾಡಿಸಿ ಹೇಳಿದರು. ಅವರು ಬೇಡ, ನೀವು ಎಲ್ಲಿ ಹೊರಗಡೆ ಅಡ್ಡಾಡ್ಬೇಡ್ರಿ, ನಾವು ಕಳಿಸ್ತೀವಿ ಯಾರನ್ನ ಅಂತ ಅಂದರು. ಅಲ್ಲಿ ಕಳ್ಸೋಕ್ಕೆ ಇವೇ ಓಡಾಡಲಿಲ್ಲ, ಆತಂಕ ಆಗಿಬಿಡುತ್ತೆ. ಅವಾಗ ನಾವು ಇವತ್ತಾದರೆ ದಿನ ಇಲ್ಲಿ ಫೋನ್ ಮಾಡಿ ಇವತ್ತು ಬಂದರೆ ಎಲ್ಲರೂ 1000 ಜನ ಬಂದರು, 2000 ಜನ ಬಂದರು ಅಂತ ಹೇಳಿದಂಗೆಲ್ಲ ಅದೇನು ಒಳಗಿದ್ದವ್ರನ್ನೇ ಕಳಿಸ್ಬಿಟ್ರೆ ಎಲ್ಲರೂ. ನಾವು ಕಡೆಯಲ್ಲಿದ್ದವ್ರು ಯಾರಿಗಿಲ್ಲ. ಇವತ್ತು ಕ್ಯಾನ್ಸಲ್, ದಿನ ಬುಕ್ ಆದವ್ರು ಕೂಡ ಕ್ಯಾನ್ಸಲ್ ಆಗಿಬಿಟ್ವು. ನಾವು ಹೊಸ ಇದನ್ನು ಮಾಡ್ರಂತ ನಾವು ಒತ್ತಡ ಮಾಡಿದ್ವಿ. ಒತ್ತಡ ಮಾಡಿದ್ರೆ ಲಾಸ್ಟ್ಗೆ ಇವರೆಲ್ಲ ಮಾತಾಡಿ, ನಮ್ಮ ನಾಗೇಂದ್ರ ಇವರು ಏಜೆಂಟ್ ತ ಮಾತಾಡಿ ಕೇರಳದಿಂದ ಹಿಂಗೆ ಪ್ರಯತ್ನ ಮಾಡಿ ಕೊಚ್ಚಿನಿಗೆ ಹೋಗಿ ಅಲ್ಲಿಂದ ಅವರೇ ಫ್ಲೈಟ್ ಅರೇಂಜ್ಮೆಂಟ್ ಮಾಡಿಸಿದ್ರು ಎಲ್ಲ. ನೀವು ಏನು ಮೊದಲನೇ ಸರಿ ಹೋಗಿದ್ರಾ? ಮೊದಲನೇ ಸಲನೇ ಹೋಗಿರೋದು, ಎಲ್ಲರೂ ಸೇರಿ ಮೊದಲನೇ ಸರಿನೇ ಹೋಗಿರೋದು ವಿದೇಶ ಪ್ರವಾಸ. ಹೆಂಗಿತ್ತಮ್ಮ ಅನುಭವ? ಮೊದಲೇನೋ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ರೀ 5 ದಿವಸ. ಆಮೇಲೆ ಸ್ಟಾರ್ಟ್ ಆಯ್ತು ಯುದ್ಧ, ಸ್ಟಾರ್ಟ್ ಆಯ್ತು, ನಮಗೆ ಸ್ಟಾರ್ಟ್ ಆಯ್ತು.
ಭಾಳ ಭಯ ರೀ. ಅಲರ್ಟ್ ಅಲರ್ಟ್ ಅಂತ ಮೆಸೇಜ್ ಬರ್ತಾನೆ ಇದೆ ಫೋನಿಗೆ. ಭಾಳ ಭಯ ಆಗಿತ್ತು. ಹೇಗಿತ್ತು ನಿಮ್ಮ ಅನುಭವ? ಸರ್, ನಮ್ಮ ಅನುಭವ ಒಂದು ಆತಂಕ ಅಂದರೆ ಅದರಲ್ಲಿ ಎರಡನೇ ಮಾತಿಲ್ಲ. ತುಂಬ ಆತಂಕ. ಈ ಕಡೆಯಿಂದ ಫೋನ್ ಬಂದ್ರೇ ಭಯ ಆಗ್ತಿತ್ತು. ಆ ಪರಿಸ್ಥಿತಿಯಲ್ಲಿದ್ವಿ. ಬಟ್ ಆದ್ರೂ ಅವ್ರನ್ನ ಅಲ್ಲಿ ಇದ್ದವ್ರು ಅಕ್ಕಪಕ್ಕವರು ಇದರಿಂದ ಭಾಳ ಧೈರ್ಯ ತಂದುಕೊಟ್ರು ನಮಗೆ. ಭಾಳ ಧೈರ್ಯ ತಂದುಕೊಟ್ರು. ಅದ್ರ ಜೊತೆಗೆ ನಾಗೇಂದ್ರ ಸರ್ ಅವರು CM ಅವ್ರ ಹತ್ರ ಮಾತನಾಡಿ, ಮತ್ತು ಆಮೇಲೆ ಸೆಂಟ್ರಲ್ ಮಿನಿಸ್ಟರ್ ಹತ್ರ ಡೈರೆಕ್ಟಾಗಿ ನಾನೇ ಮಾತಾಡಿದೆ ಒಂದು ಸಾರಿ. ಯಾರು? ಪ್ರಹ್ಲಾದ್ ಜೋಶಿ ಸರ್ ಹತ್ರ. ಎಲ್ಲಿ ಹೋದ್ರೂ ನಮಗೇನು ಅನ್ನಿಸ್ತಾ ಇದೆ ಅಂದರೆ, ಅಲ್ಲಿ ಓಪನ್ ಆದರೆ ಮಾತ್ರ ನೀವು ಹೋಗ್ಲಿಕ್ಕೆ ಚಾನ್ಸ್ ಇರೋದು. ಓಪನ್ ಆದರೆ ನಾವು ನಿಮ್ಮನ್ನು ಕಳಿಸ್ಕೊಡ್ತೀವಿ, ನೀವು ಧೈರ್ಯವಾಗಿರಿ, ಇಷ್ಟೇ ಹೇಳ್ತಿದ್ದಾರೆ. ಅದು ಯಾವಾಗ ಓಪನ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಲಾಸ್ಟ್ 2 ದಿವಸ ಕೆಳಗಾದರೆ ಒಂದು ಫ್ಲೈಟು ಹೋಗಿದೆ. ಎಲ್ಲಿಂದ? ದುಬೈಯಿಂದ ಬೆಂಗಳೂರಿಗೆ ಬಂದಿದೆ. ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿ ಅಲ್ಲಿಂದ ಮತ್ತೆ ಟೇಕಪ್ ಆಗಿ 4:15 ಮತ್ತೆ ರಿಟರ್ನ್ ದುಬೈಗೆ ಹೋಗಿ ಟೇಕಪ್ ಆಗಿ 1.5 ತಾಸು ಮೇಲೆ ಸುತ್ತಿ ಮತ್ತೆ ಬಂದು ಬೆಂಗಳೂರಲ್ಲೇ ಲ್ಯಾಂಡ್ ಆಗಿದೆ. ಇಂಥ ಸುದ್ದಿಗಳು ಕೇಳಿದಾಗೆಲ್ಲ ಭಾಳ ಆತಂಕ ಆಗ್ತಿತ್ತು. ಏನಂದರೆ ದುಬೈನಲ್ಲಿ ಕಳೆದ ಹಲವು ದಿನಗಳಿಂದ ಅಲ್ಲಿ ಸಿಕ್ಕಾಕ್ಕೊಂಡು ಇವತ್ತು ಏನು ಬಳ್ಳಾರಿಗೆ ತಾಯ್ನಾಡಿಗೆ ಇವತ್ತು ಬಂದಿದ್ದಾರೆ. ಅವರು ಬಹಳ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.